ಈಗ ಒಬ್ಬೊಬ್ರು ಹೆಂಡ್ರು ಗಂಡು ಹೊಡಿತಾರೆ, ಒಬ್ಬೊಬ್ರು ಹೊಡಿತಾರ. ಮತ್ತೆ ಅವರು ಮನುಷ್ಯರಲ್ರಿ, ಸಿಟ್ಟದ ಬರ್ತದ ಅವ್ರಿಗೆ. ಹಿಂಗೆ ಒಬ್ಬಕ್ಕಿ ಹೇಳ್ತಿ ಗಂಡಿಗೆ ಏನೋ ಅನಬಾರ್ದಂದವ, ಅಕ್ಕಿಗೆ ಭಾಳ ಕೆಟ್ಟ ಮಾತಂದ್ಬಿಟ್ಟ, ಪಟ್ಟತ್ ಹೊಡೆದ್ ಬಿಟ್ಟಳ್ರಿ. ಹೊಡೆದು ಏನ್ ಮಾಡ್ತಾಳ, ಗಂಡನ್ನ ಬಡದಾಳ ಮನದಾಗ ಮರಿಗ್ಯಾಳ, ಗಂಡನ್ನ ಬಡದಾಳ ಮನದಾಗ ಮರಿಗ್ಯಾಳ, ಒಳಗೋಗಿ ಗದ್ದ ಹಿಡಿಯೂತ ಕೇಳ್ಯಾಳ, ನಿನಗ ನಾ ಬೇಕು ನಿಮ್ಮ ಅವು ಬೇಕು. ಗದ್ದ ಹಿಡಿದು ಕೇಳತ್ತ, ನಿನಗ ನಾ ಬೇಕು ನಿಮ್ಮ ಅವು ಬೇಕು. ಅದೇನು ಹಣಿ ಹಣಿ ಬಡ್ಕೋಬೇಕ್ರಿ ಆ ಗಂಡ. ಅವು ಬೇಕತಿಯ ಹೆಂಡ್ತಿ ಓಡಿ ಹೋತ ಅಮ್ಮ ತವ್ರ ಮನೆಗೆ. ಹೆಂಡ್ತಿ ಬೇಕತಿಯ, ನಿನ್ನ ತಾಯಿ ಖಬರಿಲ್ಲಲೆ ಮಗನ ತವು ಬೈತಾಳ. ಏನು ಮಾಡ್ಲಪ್ಪ ಅಂದನ್ರಿ ಅವ. ಗಂಡಗ್ ಭಾಳ ಗುರಿ ಬರ್ತ. ಹಿಂಗೆ ಪಟ್ಟಣದಾಗ್ರಿ ಗಂಡ ಆಫೀಸ್ನಾಗ ಕೆಲಸ ಮಾಡ್ತಿದ್ದ. ಈಕಿ ಹೆಂಡ್ತಿ ಮನ್ಯಾಗಿದ್ಲು. ಮನ್ಯಾಗ ಅತ್ತಿ ಸೊಸಿ 2 ಮಕ್ಳಿದ್ದು. ಈಕಿ ಅತ್ತಿ ಇವ ಗಂಡ ಮುಂಜಾನೆ ಆಫೀಸ್ ಹೊಂಟ. ಈಕಿ ಹೆಂಡ್ತಿ ಏನ್ರಿ ಅಂದ್ರು. ಯಾಕ ಅಂದ, ನಿಂದ್ರಿ ಮುಂಜಾನೆ 8:30 9ಕ್ಕೆ ಹೋದವ್ರು ಬುತ್ತಿ ಕಟ್ಕೊಂಡು ಹೋಗ್ತೀರಿ, ರಾತ್ರಿ 9 ತನ ಬರಂಗಿಲ್ಲ. ಯದಾಲಕ್ಕಿ ನಿಮ್ಮ ಮನ್ಯಾಗ ಅವು ಹಾಕಿ ನಿಮ್ಮ ಅವ್ವ ದೇವ್ ಇದ್ದಂಗದ. ಕೂತ್ರ ಕುಂತಿ ಹಾಕತ್ತಾಳ, ನಿಂತ್ರ ನಿಂತಿ ಹಾಕತ್ತಾಳ. ನನಗೆ ಬಗೆಹರಿಯಂಗಿಲ್ರಿ. ಈ ಮನ್ಯಾಗ ನಿಮ್ಮವ್ವರೇ ಇರ್ಬೇಕು, ನಾರೇ ಇರ್ಬೇಕು ಅಂದಳ್ರಿ. ಈಕಿ ಹೇಳ್ತಿ ನಿಮ್ಮವ್ವರೇ ಇರ್ಬೇಕು, ನಾರೇ ಇರ್ಬೇಕು. ಆಕಿ ದೇವ್ರ ಕೊಲೆ ಅಂದವು. ಇಕ್ಕಿ ಬಂದಳ್ರಿ ಹೊರಗ. ಯಪ್ಪ ನಿನ್ನ ಹೇಳ್ತಿ ಭಾಳ ಬಲಭದ್ರದಾಳು ಯಪ್ಪ. ನೀವು ಹೋಗುತ್ತನ ಒಂದು ಸೋಂಗ್ ಹಾಕ್ತಾಳ, ನೀವು ಆದ್ಮೇಲೆ ಒಂದು ನಾಟಕ ಮಾಡ್ತಾಳ, ನನಗೂ ಇರುವುದಾಗಂಗಿಲ್ಲೋ ಯಪ್ಪ ಅತ್ತವು ಅಂದು. ಅವಾಗ ಮಗ ಅಂದ, ಏನವ್ವ ನೀ ಇರಂಗಿಲ್ಲ? ಇಲ್ಲಪ್ಪ. ಏನ ಹೇಳ್ತಿ ಕೇಳ, ನಾನು ಇರುದಿಲ್ರಿ ಅಂತ. ಅವಾಗ ಅಂದ, ಹೋರಿ ನನಗಿಬ್ರು ಮನೆ ಬಿಟ್ಟು ಹೋಗ್ಬಿಡ್ರಿ, ನನಗೆ ಕೆಲಸ ಮಾಡೋ ಕಲ್ಲ ಒಬ್ಬಕ್ಕಿದ್ರು ಸಾಕು, ಕೆಲಸ ಮಾಡೋ ಕಲ್ಲ ಒಬ್ಬಕ್ಕಿದ್ರು ಸಾಕು ಅನ್ನೋದು ಎಷ್ಟು ಡೇಂಜರ್ ನೋಡ್ರಿ. ಇದೇನು ಸಣ್ಣ ಜೋಕ್ ಕೇಳದೆ, ಇದನ್ನೇ ತುತ್ತ ಮುತ್ತ ಅಂಥೇಳಿ ರಮೇಶನ ಸಿನಿಮಾ ಬಂತು, ರಮೇಶ್ ಪ್ರೇಮ. ಅದನ್ನ ಆ ಸಿನಿಮಾ ಚಿತ್ರಕಥೆ ಬರೆದವರು ನಮ್ಮ ರಿಚರ್ಡ್ ಲೂಯಿಸ್ ಬರೆದಾರಪ್ಪ. ರಿಚರ್ಡ್ ಲೂಯಿಸ್ ಆ ಸಿನಿಮಾ ಮಾಡದವ್ರು. ಅದಕ್ಕೆ ದಯಮಾಡಿ ಅತ್ತಿ ಸೊಸಿ ಜಗಾಡಬ್ಯಾಡ್ರಿ ಯವ್ವ. ನಡ್ಬರ್ಕ್ ಮೊದಲೇ ಅವರು ಯಾವಾಗ ಕುಡಿಲಿ ಅಂತ ಕೂತಿರ್ತಾರ. ಹೆಂಡ್ತಿ ಬೈದ ಅಂದ್ರೆ ಹೆಂಡ್ತಿ ಮೇಲೆ ಹಾಕಿ ಕುಡಿಯಾಕ ಶುರುನ ಮಾಡ್ತಾರ ಅವ್ರು. ಹಂಗ ಏನ್ರಿ ನಮ್ಮ ಹೆಂಡ್ತಿ ವಾ ಕಾಡ್ತಾಡ್ರಿ ಹೋಗ್ಬಿಡ್ತಾರ ಅವ್ರು. ಏನು ಕುಡಿಯೋದ್ರಿಂದ ಏನು ಕಾಡೋದು ನಿಂದಿರ್ತದ, ಏನು ಸಮಸ್ಯೆ ಹೋತ, ಅದೊಂದು ನೆವಾರಿ ಅವ್ರಿಗೆ. ಅದಕ್ಕೆ ಮನೆಯ ನೆಮ್ಮದಿ ಹಾಳಾಗಬೇಕಾದ್ರೆ ನೀವು ಅತ್ತಿ ಸೊಸಿ ಜಗಾಡಬೇಕು. ಇಲ್ಲಿಕಂದ್ರೆ ಚಂದ ಚೊಳೊತ್ತಿಗೆ ಇರಬೇಕು. ಹಿಂಗೆ ಒಬ್ಬಕ್ಕೆ ಸೊಸಿರಿ ಹಳ್ಳಿಯಾಗ ಹೊರಗಿನಿಂದ ಬಟ್ಟಿ ಒಕ್ಕೊಂಡು ಬರಕ್ಕಿ ಎಮ್ಮಿಗೆ ನಮಸ್ಕಾರ ಮಾಡಕ್ಕಿ, ಹಿಂಗ ಹಾಲು ತೊಗೊಂಬರಕ್ಕಿ ಎಮ್ಮಿಗೆ ನಮಸ್ಕಾರ ಮಾಡಕ್ಕಿ, ನಮಸ್ಕಾರ ಮಾಡಕ್ಕಿ. ಅಕ್ಕಿ ಬಾಜು ಮನಿ ಗೆಳತಿ ಅಂದ್ಲು, ಏನಲ್ಲೇ ಏನದು ವಿಚಿತ್ರದಿಯಲ್ಲೇ ನೀನು, ಎಂತಕ್ಕಿದಿ ನೀನು? ಎಲ್ಲಾರು ಆಕಳಿಗೆ ನಮಸ್ಕಾರ ಮಾಡ್ತಾರ, ಎತ್ತಿಗೆ ನಮಸ್ಕಾರ ಮಾಡ್ತಾರ, ಎಮ್ಮಿಗೆ ನಮಸ್ಕಾರ ಮಾಡಕ್ಕೀಗ ನಾನು ನೋಡೇ ಇಲ್ಲ ಯವ್ವ, ಎಮ್ಮಿಗೆ ಯಾಕೆ ನಮಸ್ಕಾರ ಮಾಡ್ತೀಯ ಅಂದ್ಲು. ಅವಾಗ ಇಕ್ಕಿ ಅಂದ್ಲು, ಹೊಗ್ಗ ನೀನು ಹುಚ್ಚಿ, ಇದ ಎಮ್ಮಿ 8 ದಿವಸದ ಹಿಂದೆ ನಮ್ಮ ಅತ್ತಿಗೆ ಓಡಾಡಿಸ್ಕೊಂಡು ಒದ್ದದತ್ತು. ಅತ್ತಿಗೆ ಒದ್ದದತ್ರಿ ಅದು ಎಮ್ಮಿ. ಅದಕ್ಕೆ ಇನಾಮ ಓದಿ ಎತ್ತ ನಮಸ್ಕಾರ ಮಾಡಕ್ಕಿರಿ ಇಕ್ಕಿ. ಹಂಗ ಅತ್ತಿ ಸೊಸೆಯಂದಿರ ಮಧ್ಯೆ ಇಷ್ಟೆಲ್ಲ ಬಹಳ ಗದ್ದಲಗಳು ಜಗಳಗಳು ಇರ್ತಾವ. ಅದಕ್ಕೆ ಅವಾಗ ಏನು ಇದ್ದಿದ್ದಿಲ್ಲ ನೋಡ್ರಿ. ಅವಾಗ ಟಿವಿ ಇದ್ದಿದ್ದಿಲ್ಲ, ಯಾವ ಚಾನಲ್ ಇದ್ದಿದ್ದಿಲ್ಲ, ಧಾರಾವಾಹಿ ಇದ್ದಿದ್ದಿಲ್ಲ. ದೊಡ್ಡದೊಂದು ಮರ್ಫಿ ರೇಡಿಯೋ ಇತ್ತು. ಅವಾಗ ನನ್ನ ಬ್ಯಾಸರ ಬಂದದ, ತವ್ರ ಮನೆಗೆ ಹೋಗ್ತೀನಿ ನನ್ನ ಗಂಡ ಹೇಳ್ತಾನ, ಹಾಸಿಗೆ ಹಾಸೆಂದ ಮಲ್ಲಿಗೆ ಮೂಸೆಂದ, ಹಾಸಿಗೆ ಹಾಸೆಂದ ಮಲ್ಲಿಗೆ ಮೂಸೆಂದ, ಬ್ಯಾಸತ್ರ ಮಡದಿ ಮಲಗೆಂದ, ನನ್ನ ರಾಯ ತನ ನೋಡಿ ತವರ ಮರಿ ಅಂದ. ಬ್ಯಾಸರ ಬಂದದ, ಕೆಲಸ ಮಾಡಿ ಸಾಕಾಗ್ಯದ, ಒಂದಿಟ್ಟು ರೆಸ್ಟ್ ಮಾಡು, ವಿಶ್ರಾಂತಿ ತಗೋ, ಆದ್ರೆ ತವ್ರ ಮನೆಗೆ ಮಾತ್ರ ಹೋಗಬೇಡ ಅನ್ನೋದು ಇದು ಗಂಡನ ಒಂದು ಮನದಾಳದ ಒಂದು ಚಿಂತೆ. ಅದಕ್ಕೆ ಹೀಗೆಲ್ಲ ಗಂಡ ಹೆಂಡತಿಯರ ಮಧ್ಯೆ ಇಂಥ ಸಾಕಷ್ಟು ಹಾಸ್ಯಗಳನ್ನು ನಾವು ನೋಡೋದಕ್ಕೆ ಇಲ್ಲಿ ಸಾಧ್ಯ. ಇನ್ನು ಸಂಸಾರ ಚಲೋ ನಡೆದಿರ್ತದ್ರೆ, ಸಂಸಾರ ನಡೆದಿರ್ತದ, ಆಜು ಬಾಜು ಅವರು ಬಂದು ಒಂದು ಸ್ವಲ್ಪ ತಲೆಯಾಗ ಹುಳ ಬಿಡ್ತಾರ. ಏನ್ರೆ ತಲೆಯಾಗ ತುಂಬವ್ರಿ ಇವರು. ಒಬ್ಬಕ್ಕೆ ಕೇಳ್ತಾತ, ಚಿಂತಾಕು ಇಟ್ಟುಕೊಂಡು ಚಿಪ್ಪಾಟಿ ಬಡಿವಾಕಿ, ಚಿಂತಾಕು ಇಟ್ಟುಕೊಂಡು ಚಿಪ್ಪಾಟಿ ಬಡಿವಾಕಿ, ಚಿಂತಿಲ್ಲ ಏನ ನಿನಗಿಷ್ಟು ನಿನರಾಯ ಅಲ್ಲೊಬ್ಬಳ ಕೂಡ ನಗತಾನ. ಇಲ್ಲೇನು ಚಿಪ್ಪಾಟಿ ಬಳಕೋತ್ ಕೂತಿಯಲ್ಲೇ ಹುಚ್ಚಿ, ನಿನ್ನ ಗಂಡ ಹೋಗಲ್ಲಿ, ಯಾವಕ್ಕಿ ಜೋಡಿನ ಮಾತು ಹೇಳ್ಕೊತ ನಕ್ಕೋತ ಕೂತಾನ ನೋಡು. ನಿನ್ನ ಗಂಡನ ಕಡೆ ಲಕ್ಷ್ಯ ಕೊಡು, ಒಂದು ಸ್ವಲ್ಪ ಖಬರ ಇಡು,
ಅಂತ ಈಕಿ ಹೇಳದ್ಲತ್ತ. ಅವಾಗ ಆಕಿ ಹೇಳದ್ಲತ್ರಿ, ನಕ್ಕರೆ ನಗಲೇಡ ನಗೆ ಮುಖದ ಖ್ಯಾದಿಗಿ ನಾ ಮುಚ್ಚಿ ಮುಡಿದ ಪರಿಮಳದ ಹೂವ ಅವಳೊಂದ ಗಳಿಗೆ ಮುಡಿಯಲಿ ಅಂದ್ಲತ್ತ. ಇದು ಯಾವ ಹೆಣ್ಮಕ್ಳು ಬರೋದಿಲ್ರಿ, ಯಾರೋ ಗಣಮಕ್ಕಳು ಬರ್ದಾರ. ಗಣಮಕ್ಕಳು ಬರೋದು ಗರತಿಯರ ಹಾಡಿನಾಗ ಸೇರಿಸಿಬಿಟ್ಟಾರ. ಯಾರೇ ತಪ್ಪು ಮಾಡಿದ್ರೆ ಹಿಂಗೆ ಅನ್ಕೋತ ಹೋಗ್ಲಿ ಇವ್ರು ಹೆಣ್ಮಕ್ಳು ಅಂತೇಳಿ. ಬಹುಶಃ ಅವ್ರದೇ ಪ್ಲ್ಯಾನ್ ಇದ್ದಿರ್ಬೋದು ಇದು. ಅದಕ್ಕೆ ಇಂಥ ಒಂದು ಸಂಶಯ ಬಂದಾಗಲೂ ಕೂಡ ನಾವು ಇಂಥ ಸಂಸಾರದೊಳಗೆ ಇಂಥವು ಸಾಮಾನ್ಯವಾಗಿ ಇರ್ತಾವ. ಇನ್ನು ಹಿಂಗೆ ಒಬ್ಬಕ್ಕೆ ಹೆಂಡ್ತಿ ಅಕ್ಕಿ ಪಾಪ ಹಳ್ಳಿ ಅಕ್ಕಿ ಏನೂ ಸಾಲಿಗೆ ಕಲ್ತಿಲ್ಲ, ಏನಿಲ್ಲ. ಸುಮ್ಮ ಗಂಡ ಸೇಂಟ್ ಹೊಡ್ಕೊಂಡು ಹೋಗವ. ಒಂದಿನ ನಾನು ಹೊಡ್ಕೋಬೇಕಂತ ತಿಳ್ಕೊಂಡು ಒಂದಲ್ಲಿ ಅದ್ರ ಒಳಗೆ ಬಾತ್ರೂಮ್ದಾಗ ಇಟ್ಟಿದ್ದು ತೊಗೊಂಡು ಬಂದು ಹೊಡ್ಕೊಂಡ್ರಿ. ಅದು ಫಿನಾಯಿಲ್ ಹೊಡ್ಕೊಂಡಾಡ್ರಿ, ಅದು ಸೇಂಟ್ ಅಲ್ಲ, ಏನು ಬಿಟ್ಟಿಲ್ಲ. ಅವ ಗಂಡ ಸೇವಂತಿಯೇ ಕಣ್ಕಂಡವ್ರು ಸೇಂಟ್ ಹೊಡ್ಕೊಂಡು ಗಮ್ಮಂತಿಯೇ, ಸೇವಂತಿಯೇ ಕಣ್ಕಂಡವ್ರು ಸೇಂಟ್ ಹೊಡ್ಕೊಂಡು ಗಮ್ಮಂತಿಯೇ, ಘಾಸ್ಲೇಟಕ್ಕಿಂತ ಕೆಟ್ಟ ವಾಸನೆ ನಿಂದು, ಸುಟ್ಟ ಮಲ್ಲಿಗೆಗಿಂತ ದುರ್ಗಂಧ ನಿಂದು, ಯಾವ ಜನ್ಮದ ಕರ್ಮವೋ ನಿನ್ನ ಕಟಗೊಂಡ ಕರ್ಮವು. ಸೇವಂತಿಯೇ ಹಾಡದತ್ತವ. ಅದಕ್ಕೆ ನಿಮಗೆ ಓದ್ಲಾಕ ಬರ್ಲಿಕ್ಕಂದ್ರೆ ಮಗ್ಗಲ್ಕ ಅವ್ರಿಗೆ ತೋರಿಸ್ಬೇಕ್ರಿ. ಅವ ಹೊಡ್ಕೋಬೇಕನ್ನೋ ಆಸೆ ಆಗಿದ್ರೆ ಇದು ಏನೈತ್ರಿ, ಇದು ಹೋಗಾಗ ಹೊಡ್ಕೋತಿರಲ್ಲ ಅದ ಏನಂತ ಕೇಳಬೇಕು. ಸುಮ್ಮನೆ ಏನಕ್ಕೆ ಏನಾರೇ ಹೊಡ್ಕೊಳ್ಳೋದು, ಫಿನಾಯಿಲ್ ತೊಗೊಂಡು ಸೇಂಟ್ ಹೊಡ್ಕೊಳ್ಳೋದು, ಸೇಂಟ್ ತೊಗೊಂಡು ಪರಿಶಿ ಒರೆಸೋದು ಅಂತ ಅನಾಹುತಗಳನ್ನು ಮಾಡಬಾರದು ಅನ್ನುವಂಥದ್ದನ್ನು ಇನ್ನೊಮ್ಮೆ ಇಲ್ಲಿ ಹೇಳ್ತಾ ಹಿಂಗೆ ಈ ಗೌಡ್ರ ಸೊಸಿದೊಂದು ಬರ್ತದ್ರಿ. ಹಿಂಗೆ ಹಳ್ಳ್ಯಾಗ ಗೌಡ್ರ ಮಗನ ಲಗ್ನ ಆತ. ಗೌಡ್ರ ಮಗನ ಲಗ್ನ ಆತ್ರಿ. ಗೌಡ್ರ ಮಗ ನಾ ಕಲ್ತಕ್ಕಿಗೆ ಮಾಡ್ಕೋತೀನಿ ಅಂತ ಹೇಳಿ ಎಮ್ಮೆ ಕಲ್ತಕ್ಕಿಗೆ ಮಾಡ್ಕೊಂಡ. ಎಮ್ಮೆ ಕಲ್ತಕ್ಕಿಗೆ ಮಾಡ್ಕೊಂಡು ಹಳ್ಳಿ ಕರ್ಕೊಂಡು ಬಂದ. ಅಕ್ಕಿ ನಂದು ಎಮ್ಮೆ ಆಗೈತಿ ಅದು ಕೂತೋಡ್ರಿ. ಅಕ್ಕಿ ಅಂದ್ರೆ ಕುಂಡ್ರ ಕೂಡಲೇ ಒಂದು 15 ದಿವ್ಸ ಕೂತ್ಳು, 1 ತಿಂಗಳು ಕೂತ್ಳು. ಅಕ್ಕ ಕೇಳ್ತಾಳ್ರಿ, ಅತ್ತಿ ಯವ್ವ ಎಮ್ಮೆ ಆದ್ರೆ ಆಗಲಕ್ಕ, ಏನಾದ್ರೆ ಆಗಲಕ್ಕ, ಬಾಯಿಲ್ ಜೋಡು ನಾನು ಜೋಡಿ ಕೆಲಸ ಮಾಡಕ್ಕ. ಎಮ್ಮೆ ಆದ್ರೆ ಮತ್ತೆ ಊಟ ಮಾಡಕ್ಕ ತಿನ್ನಕ ಅವಕಿನೂ ಕೆಲಸ ಮಾಡ್ಬೇಕಲ್ಲ. ಎಮ್ಮೆ ಆದವರು ಮಾಡ್ಬೇಕು, PhD ಆದವರು ಮಾಡ್ಬೇಕು, ಡಾಕ್ಟರ್ ಇದ್ದವರು ಎಲ್ಲರೂ ಮಾಡ್ಬೇಕೆ. ಅದಕ್ಕಂದ್ಲು ಅಕ್ಕಿ ಏನಂದ್ಲು, ಸೊಸಿಗೆ ಸ್ವಲ್ಪ ವ್ಯವಹಾರ ಜ್ಞಾನ ಬರಲಿ, ಬರೇ ಪುಸ್ತಕ ಓದಿದ್ರೆ ಏನು ಬರ್ತದ ಅಂತೇಳಿ 1-2 ಚೀಲ ರೊಕ್ಕ ಕೊಟ್ಟು ಇವತ್ತು ಸಂತ್ಯಾಗ ಎಲ್ಲ ಕಾಯಿಪಲ್ಲೆ ನಿಂಬೆ ಹಣ್ಣ ಎಲ್ಲ ತಗೊಂಡು ಬಾ ಹೋಗವ ಅಂಥೇಳಿ ಸೊಸಿ ಕಳ್ಸೋದಳ್ರಿ. ಅಕ್ಕಿ ಸೊಸಿ ಬಂದು ಎಂದೂ ಸಂತಿ ಮಾಡಿಲ್ಲ. ಅಕ್ಕಿ ಬರೇ ಕಾಲೇಜ್ಗೆ ಹೋಗೋದು, ಓದೋದು, ಬರೆಯೋದು ಮಾಡ್ದಕ್ಕೆ ಅಕ್ಕಿ ಪಾಪ. ಅಕ್ಕಿ ಹೋದ ಕೂಡಲೇ ಏನು ಮಾಡೋದಳು, ಕೆಂಪು ಚಂದನ ಟೊಮೆಟೊ ಇದ್ದು ಅಲ್ಲವಾ, ಇವು ಹೆಂಗೆ ಟೊಮೆಟೊ ಹೆಂಗೆ ಕಿಲೋ ಅಂದ್ಲಕ್ಕಿ. ಅಕ್ಕಿ ನೋಡಿ ಕಿಶಿಂದ ಇವು 30 ರೂಪಾಯಿ ಕಿಲೋ ಟೊಮೆಟೊ ಯವ್ವ ಅಂದ್ಲು. ಹೌದಾ, ಹಾಕಿ 2 ಕಿಲೋ ಅಂದ್ಲು. ಆರಿಸ್ಲೇ ಇಲ್ಲಕ್ಕಿ. ಅಕ್ಕಿ ಕೊಟ್ಲು, ಹಾಕೊಂಡು ಹೊಂಟ್ಲು. ಮುಂದೆ ಹಾದ್ಲು. ಹೋಗನ ಜವಾರಿ ಬಾಳೆಹಣ್ಣು ಕಾಣಿಸ್ತು. ಬಾಳೆಹಣ್ಣು ಹೆಂಗ್ ಡಜನ್ ಅಂದ್ಲು. 40 ಕೊಡು, 1 ಡಜನ್ ತೊಗೊಂಡ್ಲು. ಮುಂದೆ ಹಾದ್ಲು. ಮುಂದೆ ತಗೊಂಡು ಬಟಾಟಿ ಹಾಕೊಂಡ್ಲು, ಆಮೇಲೆ ಹೀರಿಕಾಯಿ ಹಾಕೊಂಡ್ಲು, 2 ತೆಂಗಿನಕಾಯಿ ಬಂದ್ಲು. ಅಕ್ಕಿ ಟೊಮೆಟೊ ತಗೊಳಕ್ಕಿ ಅತ್ಯಾಕೆ ಚಿಲ್ಲರ್ ಇದ್ದಿದ್ದಿಲ್ರಿ. ನೀ ಏನು ಗೌಡ್ರು ಸೊಸಿ ಎಮ್ಮೆ ಅದಕ್ಕೆ ಹೌದಿಲ್ಲ ಗೊತ್ತದ ನನಗೆ, ಬರಾಗ ಚಿಲ್ಲರ್ ಕೊಡಕತ್ತಿ ಹೋಗಂದ್ಲಕ್ಕಿ. ಹೋದ್ಲು. ಎಲ್ಲ ತಗೊಂಡು ವಾಪಸ್ ಬರಾಗ ಅಕ್ಕಿ ಅಂದ್ಲು, ನಾನು ನಿನ್ನ ಚಿಲ್ಲರ್ ಕೊಡ್ತೀನಿ ತಗೋರವ ಅಂದ್ಲು. ಅಕ್ಕಿ ನೋಡು ನೀನೇನು ತಗೊಂಡಿ ಅಂದ್ಲು. ಟೊಮೆಟೊ ಮಾರಕ್ಕಿ ಮ್ಯಾಲ ತೆಂಗಿನಕಾಯಿ ಬಟಾಟಿ ಎಲ್ಲ ಹಾಕಿದ್ ನೋಡಿದ್ಲಕ್ಕಿ. ಅಕ್ಕಿ ಏನು ಅನ್ಬೇಕ್ರಿ, ಟೊಮೆಟೊ ಮಾರಕ್ಕಿ. ತಂಗಿ